ತುಳು ಭಾಷೆಯನ್ನು ಅಧಿಕೃತ ಭಾಷೆಯಾಗಿ ಘೋಷಿಸಲು ಆಗ್ರಹ. ಮಾಜಿ ಶಾಸಕ ಮೊಯ್ದೀನ್ ಭಾವ ಇವರಿಂದ ವಿನೂತನ ಅಭಿಯಾನ. ಸಿಎಂ ಪಿಎಂಗೆ ಪತ್ರ ಅಭಿಯಾನದ ಮೂಲಕ ತುಳು ಭಾಷೆಯನ್ನು ಅಧಿಕೃತ ಭಾಷೆಯಾಗಿ ಘೋಷಿಸಲು ಸರ್ಕಾರಕ್ಕೆ ಆಗ್ರಹ. ಜನವರಿ 29ರಿಂದ ಫೆಬ್ರವರಿ 2ರವರೆಗೆ ಅಭಿಯಾನ ನಡೆಸಲು ನಿರ್ಧಾರ. ಪ್ರಧಾನಿಗೆ ಕನಿಷ್ಠ 10,000 ಪತ್ರ, ಸಿಎಂ ಅವರಿಗೆ 10,000 ಪತ್ರ ಅಭಿಯಾನದ ಯೋಜನೆ. ಈ ಮೂಲಕ ಫೆಬ್ರವರಿಯಲ್ಲಿ ನಡೆಯುವ ಬಜೆಟ್ ಅಧಿವೇಶನದಲ್ಲಿ ಘೋಷಿಸಲು ಬೇಡಿಕೆ. ತುಳುನಾಡಿನಲ್ಲಿ ಹುಟ್ಟಿದಂತಹ ನಾಗರಿಕ ಬಂಧುಗಳಾಗಿತ್ತು. ತುಳುನಾಡಿನ ಸಂಸ್ಕೃತಿ, ತುಳುನಾಡಿನ ಜನತೆ, ತುಳುನಾಡಿನ ಮಹಿಮೆ ಬಹುಶಃ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ತುಳುವಿನ ಬಗ್ಗೆ ಹೆಮ್ಮೆ ಪಡುವಂತಹ ಸಾಧನೆಯನ್ನು ಈ ಕಡಲ ತಡಿಯಲ್ಲಿ ಹುಟ್ಟಿ ಬೆಳೆದು ಬಂದಂತಹ ತುಳುನಾಡಿನ ಜನತೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ. ನಮ್ಮಲ್ಲಿ ಯಾವ ರೀತಿಯಲ್ಲಿ ತಾವು ನೋಡಿಕೊಳ್ಳುವುದಾದರೆ, ಇವತ್ತು ಚಿತ್ರರಂಗದಲ್ಲಿ ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ನಾವು ತುಳು ಚಿತ್ರರಂಗದ ಮಾತ್ರ ಅಲ್ಲ ಹೇಳಿದ್ದು, ತುಳುನಾಡಿನಲ್ಲಿ ಹುಟ್ಟಿ ಇವತ್ತು ಬಾಲಿವುಡ್ಗೆ, ಹಾಲಿವುಡ್ ಇರ್ಬೋದು, ಬಾಲಿವುಡ್ಗೆ ತಲುಪಿದಂತಹ ನಮ್ಮ ಚಿತ್ರರಂಗದ ಪ್ರಮುಖರು ಯಾವ ರೀತಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಸುನಿಲ್ ಶೆಟ್ಟಿ ಇರ್ಬೋದು, ಶಿಲ್ಪಾ ಶೆಟ್ಟಿ ಇರ್ಬೋದು, ಐಶ್ವರ್ಯ ರೈ ಇರ್ಬೋದು, ಮತ್ತು ಅನೇಕ ದಿಗ್ದರ್ಶಕ, ಇವತ್ತು ಎಷ್ಟೋ ಡೈರೆಕ್ಟರ್ಸ್ಗಳಿದ್ದಾರೆ. ಅದೇ ಥರ ಎಷ್ಟೋ ಜನ ಚಿತ್ರರಂಗದ ಪ್ರಮುಖರು. ಕಂಬಳ ಇರ್ಬೋದು, ಬಹುಶಃ ಈ ಭಾಗದ ಭೂತಾರಾಧನೆ, ದೈವಾರಾಧನೆ ಮತ್ತು ಈ ಭಾಗದ ಅತಿ ವರ್ಣರಂಜಿತವಾದ ದೇವಾಲಯಗಳಿರ್ಬೋದು, ಈ ಭಾಗದಲ್ಲಿ ಒಟ್ಟು ನಮಗೆ ಎಲ್ಲ ಹಣ ಸೇರಿಸಿ, ಮತ್ತೆ ಶಾಸಕರೆಲ್ಲ ಹಣ ಸೇರಿಸಿ, ಆಮೇಲೆ ಈಗ ಕಟ್ಟಡ ಪೂರ್ತಿ ಆಗುವಷ್ಟು ಹಣ ಬಂದಿದೆ. ಅದು ಪೂರ್ತಿ ಆಗ್ತದೆ, ತುಳು ಭವನ ಪೂರ್ತಿ ಆಗ್ತದೆ. ಅದಕ್ಕೆ ಬಯಸುವ ಬಳಕೆ ಮಟ್ಟ 14 ಇದರಿಂದ 26 ಲಕ್ಷ ಬಂದಿತ್ತು. ಆ ಕೇರಳಕ್ಕೆ ತುಳು ಭಾಷೆ ಇದನ್ನು ಬಿಟ್ಟು